ಸ್ಥಿತಿ ಹೇಗಾಗುತ್ತದೆ, ಲಯ ಹೇಗಾಗುತ್ತದೆ. ಆದ್ದರಿಂದ ನಾನೇ ಹಿರಿಯವನು ಎಂದಾಗ ಆ ಬ್ರಹ್ಮದೇವ ನಾನೇ ಹಿರಿಯವನು ಎಂದ ಅಹಂಕಾರದ ಮನವಿಗೆ ಹೇಳಿದ ಬ್ರಹ್ಮ ನಾನು ಎಂಬ ಗರ್ವದಿಂದಲೇ ಹಿರಿಯರು ಹೇಳುತ್ತಾರೆ. ಒಪ್ಪು ಮಾಡಿ ಬ್ರಹ್ಮಕೆಟ್ಟ ಎಂದಾಗ ಹಿರಿಯರು ಹೇಳುತ್ತಾರೆ. ಅಹಂಕಾರದ ಮನದಿಂದ ನಾನು ಹಿರಿಯವನು ಎಂದಾಗ ನಾರದ ಒಂದು ಉಪಾಯವನ್ನು ಮಾಡಿದ. ಆಗಂತಂದೆ ನೀನು ಹಿರಿಯವನಲ್ಲವೇ ಕಾಲೇ ತಸ್ಮೈ ನಮಃ ಎಂಬ ಹಾಗೆ ಕಾಲವೇ ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತದೆ. ಆಗಲಿ ನಾನು ಅದಕ್ಕೆ ಉತ್ತರವನ್ನು ತಿಳಿಸುತ್ತೇನೆ. ಇದರಲ್ಲಿ ಆಲೋಚನೆಯನ್ನು ಮಾಡಿದ. ನೇರವಾಗಿ ಮತ್ತೆ ಆತನ ಆದರೂ ವೈಕುಂಠದ ನಿರ್ಮಿಸಿದಾಗ ಯಾವ ರೀತಿಯಾಗಿ ಎಂದಾಗ ಸಕಲ ಚರಾಚರ ಅಖಿಲ ನಾರದ ವೈಕುಂಠ ಹಾದಿಯಲ್ಲಿದ್ದ. ವೈಕುಂಠದಲ್ಲಿ ಜಗದಂಬಿಕೆಯ ಧ್ಯಾನವನ್ನು ಮಾಡಿಕೊಂಡು ವಟಪಕ್ಷ ಕೇಳಲಾಗಿ ಕ್ಷೀರಸಾಗರದ ಕಡಲ ಮಧ್ಯದಲ್ಲಿ ಏಕಾಂತ ಚಿತ್ರವಾಗಿದ್ದಾರೆ. ಅಂತಹ ವೈಕುಂಠಕ್ಕೆ ಬಂದ ನಾರದ ಧ್ಯಾನ ಮಾಡುತ್ತಿದ್ದಾರೆ. ನಮೋ ನಾರಾಯಣ ನಮೋ ನಾರಾಯಣ ದೇವ ನಾರಾಯಣ ಶ್ರೀಮನ್ ನಾರಾಯಣ ಎಂಬುದಾಗಿ
ಯಾವಾಗ ಧ್ಯಾನವನ್ನು ಮಾಡೋಣ. ಏಕಾಂತದಲ್ಲಿರುವ ಹರಿ ಎಚ್ಚರಗೊಂಡ, ಏಕಾಂತಮತ್ತದಲ್ಲಿರುವ ಹರಿ ಎಚ್ಚರಗೊಂಡು ನಾದನನ್ನು ಕೇಳುತ್ತಿದ್ದಾನೆ. ನಾದ ಇಂತಕ್ಕಿಂತ ಹಾಗೆ ನೀವು ವೈಕುಂಠಕ್ಕೆ ಬರುವ ಕಾರಣವೇನು ಎಂದಾಗ ಆ